ಮಾರ್ನಿಂಗ್ ನಾವ್ ಎಲ್ಲಿ ಹೋಗಿದ್ವಿ ಅಂದ್ರೆ ಶ್ರೀ ಬ್ರಹ್ಮಲಿಂಗೇಶ್ವರ ಟೆಂಪಲ್ ಮಾರಣಕಟ್ಟೆಗೆ ಹೋದ್ವಿ. ಅದು ಎಲ್ಲದ ಅಂದರಿ ಕುಂದಾಪುರ ಉಡುಪಿ ಡಿಸ್ಟಿಕ್ನಾಗ ಐತ್ರಿ. ಬ್ರಹ್ಮಲಿಂಗೇಶ್ವರದ್ದು ದೇವಸ್ಥಾನದ ದರ್ಶನ ಪಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದಂದ್ರ ಉಡುಪಿಗ್ರಿ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಹೋದ್ವಿ. ನಾವು ಹೋಗೋಕ್ಕಿಂತ ಮುಂಚೆನೇ ಇಲ್ಲಿ ರಥೋತ್ಸವ ಅದು ಎಲ್ಲ ಆಗಿತ್ರಿ. ಹಿಂಗಾಗಿ ರಥಗಳನ್ನೆಲ್ಲ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ ನೋಡ್ರಿ, ಭಾಳ ಚಂದ ಕಾಣ್ಲಿಕ್ಕತ್ತಿತ್ತು. ಇಲ್ಲಿ ನಾವು ಕನಕನ ಕಿಂಡಿ ಒಳಗ ದೇವ್ರದ ದರ್ಶನನ ಮಾಡಿದ್ವಿ ರೀ. ಭಾಳ ಚಂದ ಆಯ್ತ್ರಿ ದರ್ಶನ ನಮ್ಗಿಲ್ಲಿ. ನೋಡ್ರಿ ಎಷ್ಟು ಚಂದ ದರ್ಶನ ಆಗ್ಲಿಕ್ಕದ. ಅಲ್ಲಿ ಫುಲ್ಲು ರಶ್ ಇತ್ತು, ಇಲ್ಲಿ ಮಾತ್ರ ಭಾಳ ಜನ ಇರಲಿಲ್ಲ. ಹಿಂಗಾಗಿ ನಾವು ಒಂದು 5 ನಿಮಿಷ ಆರಾಮ ದೇವ್ರನ್ನ ನೋಡಿದ್ವಿ ರೀ. ಅಲ್ಲೇ ಪಕ್ಕದಲ್ಲಿ ಕನಕದಾಸರ ದೇವಸ್ಥಾನನೂ ಐತಿ, ರಾಘವೇಂದ್ರ ಮಠನೂ ಐತಿ. ಅಲ್ಲೆಲ್ಲ ನೋಡಿ ಬಂದ್ವಿ ರೀ ನಾವು. ರಾಘವೇಂದ್ರ ಮಠ ನೋಡ್ರಿ ಎಷ್ಟು ಚಂದ ಅದ. ರಾಯರ ಬೃಂದಾವನ ಎಷ್ಟು ಚಂದ ಕಾಣಿಸ್ಲಿಕ್ಕದ ನೋಡ್ರಿ. ಅಲ್ಲಿ ಭಾಳ ರಶ್ ಇರೋದಕ್ಕೆ ನಾವೇನು ದರ್ಶನ ತಗೊಳ್ಳಿಕ್ಕೆ ಹೋಗ್ಲಿಲ್ರಿ. ಅದ್ರ ಬದ್ಲಿ ನಾವು ಕನಕನ ಕಿಂಡಿ ಒಳಗೆ ನಮಗೆ ದೇವ್ರ ದರ್ಶನ ಭಾಳ ಚಂದ ಆಯ್ತ್ರಿ. ನಾವು ಅಲ್ಲೇ ದರ್ಶನ ಪಡೆದು ಪುನೀತರಾದ್ವಿ ರೀ. ಒಂದು 2 ಅವರ್ಸ್ ಮಲ್ಪೆ ಬೀಚ್ನಾಗ ಹುಡುಗರೆಲ್ಲ ಆಟ ಆಡಿದಾದ್ಮೇಲೆ ಮಲ್ಪೆ ಬೀಚ್ನಾಗ ಹುಡುಗರೆಲ್ಲ ಎಂಜಾಯ್ ಮಾಡಾದ್ಮೇಲೆ ಎಲ್ಲರಿಗೂ ಹಸಿವಾಗ್ಬಿಟ್ಟಿತ್ರಿ. ನಾವೆಲ್ಲರೂ ಒಂದು ಹೋಟೆಲ್ ಹುಡುಕಿ ಅಲ್ಲಿ ಊಟ ಮಾಡಿ ನಮ್ಮ ನೆಕ್ಸ್ಟ್ ಪ್ರಯಾಣ ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಬೆಳೆಸಿದ್ವಿ ರೀ.
ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ ಒಳಗೆ ಭಾಳ ಅಂದ್ರೆ ಭಾಳ ಚಂದ ನಮಗೆ ದರ್ಶನ ಆಯ್ತು. ಯಾಕಂದ್ರೆ ಇಲ್ಲಿ ಜನ ಭಾಳ ಇದ್ದಿದ್ದಿಲ್ಲ, ಭಾಳ ಕಡಿಮೆ ಜನ ಇದ್ರು. ಹೀಗಾಗಿ ನಾವು ಅಲ್ಲಿ ಭಾಳ ಚಂದ ದರ್ಶನ ಮಾಡಿ ಅಲ್ಲಿ ದೇವಿ ಆಶೀರ್ವಾದ ತಗೊಂಡು ನಮ್ಮ ಮುಂದಿನ ಪ್ರಯಾಣ ಮಂಗಳೂರಿನ ಕದ್ರಿ ಮಂಜುನಾಥೇಶ್ವರ ಟೆಂಪಲ್ಗೆ ಬೆಳೆಸಿದ್ವಿ ರೀ. ಕದ್ರಿ ಮಂಜುನಾಥ ಟೆಂಪಲ್ ಒಳಗ್ರಿ 7 ಹೊಂಡ ಇದ್ದವು. ಆ ನೀರು ನಾವು ತಲೆ ಮೇಲೆ ಹಾಕೊಂಡು ಮುಂದೆ ಶಿವಲಿಂಗ ಐತ್ರಿ. ಶಿವಲಿಂಗಕ್ಕೆ ನಾವು ನೀರು ಅರ್ಪಣೆ ಮಾಡಿ ಅಲ್ಲಿ ದೇವ್ರ ಪೂಜೆಯನ್ನು ಮಾಡಿ ಅಲ್ಲಿರೋ ಎಲ್ಲ ಟೆಂಪಲ್ ಒಳಗಿರೋ ಎಲ್ಲ ದೇವ್ರ ದರ್ಶನ ಮಾಡಿ ನೆಕ್ಸ್ಟ್ ನಾವು ಹೋಗಿದ್ದು ಗೋಕರ್ಣನಾಥೇಶ್ವರ ಟೆಂಪಲ್. ಇದಕ್ಕೆ ಗೋಲ್ಡನ್ ಟೆಂಪಲ್ ಅಂತಲೂ ಕರೀತಾರ್ರಿ. ಇಲ್ಲಿ ಫಸ್ಟ್ ನಾವು ದರ್ಶನ ಪಡೆಯೋದಂದ್ರಿ ಹನುಮಪ್ಪನ ದರ್ಶನ ಪಡಿತೇವಿ. ಅದಾದ್ಮೇಲೆ ಸಾಯಿಬಾಬಾ, ಅದ್ರ ಮುಂದೆ ನಂದಿ ಮಹಾರಾಜರು ಕುಂತಾರ್ರಿ. ನೆಕ್ಸ್ಟ್ ಪೂರ್ತಿ ಟೆಂಪಲ್ ಒಳಗೆ ಹೋದ್ಮೇಲೆ ಶಿವಲಿಂಗದ ದರ್ಶನ ಆಗ್ತದೆ ರೀ. ಆಮೇಲೆ ಇಲ್ಲಿ ಪೂರ್ತಿ ಪಾರ್ವತಿ ಪರಮೇಶ್ವರ ಅವ್ರ ಮಕ್ಕಳು ಒಂದು ಫ್ಯಾಮಿಲಿ ಫೋಟೋ, ಫ್ಯಾಮಿಲಿದು ಮೂರ್ತಿ ಐತ್ರಿ. ಮಹಾಭಾರತದ ಒಂದು ರಥ ನಿಮಗಿಲ್ಲಿ ನಾ ತೋರಿಸ್ತೇನೆ ಬರ್ರಿ. ಇದು ನೋಡ್ರಿ, ಕೃಷ್ಣ ಮತ್ತು ಅರ್ಜುನ ಇರೋವಂಥ ರಥ ಇಲ್ಲಿ ನೋಡ್ಲಿಕ್ಕೆ ನಮಗೆ ಸಿಕ್ತ ನೋಡ್ರಿ. ಕೃಷ್ಣ ಅರ್ಜುನಗೆ ಏನೋ ಹೇಳಲಿಕ್ಕತ್ತಾನ. ಈ ರಥ ಭಾಳ ಚಂದ ಅದ ನೋಡ್ರಿ. ಇಲ್ಲಿ ಸುಂದರವಾದ ಮೂರ್ತಿಗಳ ಕೆತ್ತನೆಯನ್ನು ಮಾಡ್ಯಾರ ನೋಡ್ರಿ, ಎಷ್ಟು ಚಂದದ. ಅಲ್ದ ಗೋಲ್ಡನ್ ರಥನೂ ನಾವಿಲ್ಲಿ ನೋಡ್ಬೋದ್ರಿ. ನೋಡ್ರಿ ಎಷ್ಟು ಚಂದದ. ಅದ್ರ ಮುಂದೆ ದತ್ತಾತ್ರೇಯ ಮಂದಿರನೂ ಐತ್ರಿ. ಇಲ್ಲಿ ಪುಷ್ಕರ್ಣಿ ಒಳಗ್ರಿ ಶಿವನ ಅನೇಕ ರೂಪಗಳನ್ನು ನಾವು ನೋಡ್ಬೋದು. ಇವೆಲ್ಲ ದೇವ್ರ ದರ್ಶನ ಆದ್ಮೇಲೆ ನಾವು ಮಂಗಳೂರು ಒಳಗೆ ಸ್ಟೇ ಮಾಡಿದ್ವಿ ರೀ. ನೆಕ್ಸ್ಟ್ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ದು ಪ್ರಯಾಣ ಹುಬ್ಬಳ್ಳಿ ಕಡೆ ಮಾಡಿದ್ವಿ ರೀ. 2 ದಿನ ಟೆಂಪಲ್ ದರ್ಶನ ಮಾಡಿ ಮಾಡಿ ನಮ್ಮ ಹುಡುಗರಿಗೆಲ್ಲ ಬೇಜಾರಾಗಿಬಿಟ್ಟಿತ್ತು. ಹೀಗಾಗಿ ಅವರಿಗೆ ಲಾಸ್ಟ್ ಡೇ ನಾವು ಬರೀ ಬೀಚ್ಗಳನ್ನು ತೋರಿಸ್ತೇವೆ ಅಂತ ಪ್ರಾಮಿಸ್ ಮಾಡಿದ್ವಿ. ಇಲ್ಲಿ ನೋಡ್ರಿ ನಾವು ಬಂದೇವಿ ಮರವಂತಿ ಬೀಚ್. ಈ ಬೀಚ್ನೊಳಗೆ ನೀರೊಳಗೆ ಇಳಿಲಿಕ್ಕೆ ಬಿಡಂಗಿಲ್ರಿ, ಯಾಕಂದ್ರೆ ಇದು ಸ್ವಲ್ಪ ಡೀಪ್ ಇರೋದಕ್ಕೆ ಇಲ್ಲಿ ಬಿಡೋದಿಲ್ಲ. ಹಿಂಗಾಗಿ ನಾವು ಇಲ್ಲಿ ಬರೀ ಫೋಟೋಸು, ವಿಡಿಯೋಸು, ಆಮೇಲೆ ಕೆಲವೊಂದು ರೀಲ್ಸ್ ನಾವು ಕಪಲ್ಸ್ ಮಾಡೇವ್ರಿ.
ಅಲ್ಲಿಂದ ಮುಂದೆ ನಾವು ಬಂದಿದ್ದು ಹೊನ್ನಾವರ ಹತ್ತಿರ ಇಕೋ ಬೀಚ್ ಐತಲ್ರಿ, ಅಲ್ಲಿ ಬಂದಿವ್ರಿ. ಅಲ್ಲಿ ನಮ್ಮ ಹುಡುಗರು ಸಾಯಂಕಾಲವರೆಗೂ ಬೀಚ್ನಾಗ ಎಂಜಾಯ್ಮೆಂಟ್ ಮಾಡಿದಾರ್ರಿ. ಹೊನ್ನಾವರ ಬೀಚಿಂದ ನಮಗೆ ಹೊರಗೆ ಬರಲಿಕ್ಕೆ 7-7:30 ಆಯ್ತು ರೀ. ಹೀಗಾಗಿ ನಾವು ಡೈರೆಕ್ಟ್ ಹುಬ್ಳಿಗೆ ಬಂದ್ವಿ. ಹುಬ್ಬಳ್ಳಿಯಲ್ಲಿರೋ ರಾಸ್ತಾ 63 ಒಳಗೆ ನಾವು ಊಟ ಮಾಡಿದ್ದೀವಿ ರೀ. ಊಟ ಮಾಡಿ ಎಲ್ಲರೂ ನಮ್ಮ ಮನೆಗೆ ಬಂದಿವಿ ರೀ. ಹುಡುಗರೆಲ್ಲ ಮಸ್ತ್ ಎಂಜಾಯ್ ಮಾಡಿದ್ರು, ನಾವೆಲ್ಲ ಮಸ್ತ್ ಎಂಜಾಯ್ ಮಾಡಿದ್ದೀವಿ ರೀ. ನಮ್ಮ ಎಂಜಾಯ್ಮೆಂಟ್ ಮಾಡಿರೋಂಥ ಈ ವಿಡಿಯೋನ ನೀವೆಲ್ಲರೂ ನೋಡಿರಿ, ಎಂಜಾಯ್ ಮಾಡಿರಿ. ನಮ್ಮ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.